विशुद्धचैतन्यघनप्रदीपम् आध्यात्मविद्याप्रकटस्वरूपम् अमेयमायाहरणप्रतापम् त्रिविक्रमानन्दगुरुं स्मरामः। त्रिविक्रमानन्द गुरुं स्मरामः। ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ರಾಮಾಯಣದ ಈ ಸಾಲು ಭರತಖಂಡಕ್ಕೆ, ಭರತ ಭೂಮಿಗೆ ಇಂದಿಗೂ ಸ್ವಂತದ್ದೇ ಆಗಿದೆ. ಭಾರತವನ್ನು ಇಂದಿಗೂ ಆಧ್ಯಾತ್ಮ ಜಗತ್ತು ಸ್ವರ್ಗದಂತೆಯೇ ಕಾಣಲು ಭಾರತದ ಸಂತ, ಯತಿ ಮತ್ತು ಸಾಧು ಪರಂಪರೆಗಳ ಸಾಧನೆ, ಅನುಷ್ಠಾನ ಮತ್ತು ಅನುಭವಗಳೇ ಭದ್ರ ಬುನಾದಿ. ಇದೇ ಸಂತ ಪರಂಪರೆಯ ಒಂದು ಕವಲು ನಾಥ ಪರಂಪರೆ. ಗೋರಕ್ಷನಾಥ್ ಮತ್ತು ಮತ್ಸ್ಯೇಂದ್ರನಾಥರಂತಹ ಸಿದ್ಧ ಪುರುಷರ ಕಂಡ ಪರಂಪರೆಯ ಪರಿಕಲ್ಪನೆ ಆರಂಭಗೊಳ್ಳುವುದು ಆದಿನಾಥ ಶಿವನಿಂದ. ಮೂಲ ನದಿಯ ಜೊತೆ ಉಪನದಿಗಳೂ ಸಾಗರವ ಸೇರುವಂತೆ ಭಾರತದ ಪ್ರತಿ ದಿಕ್ಕುಗಳಲ್ಲಿ ಈಗಲೂ ಕಾಣಸಿಗುವ ನಾಥ ಸಂಪ್ರದಾಯದ ಪರಂಪರೆಗಳ ಆಚಾರ ವಿಚಾರಗಳಲ್ಲಿ ಭಿನ್ನತೆ ಕಂಡರೂ ತತ್ವ ಮತ್ತು ಸಿದ್ಧಾಂತಗಳು ಒಂದೇ ಆಗಿವೆ. ಈ ಮೂಲ ಪರಂಪರೆಯ ಸೆಲೆಯಾದ ತ್ರಿವಿಕ್ರಮಾನಂದರು ಇಂದಿಗೂ ಸದ್ಭಕ್ತ ಮತ್ತು ಶಿಷ್ಯ ಜನಮಾನಸಗಳ ಮನದ ನಾಥರೇ ಆಗಿದ್ದಾರೆ. ಪರಮಗುರುವೇ ಕರವ ಮುಗಿವೆ, ಕರುಣಾ ಸಮೇತ ಮಹಿಮಾ ಭರಿತ, ತ್ರಿವಿಕ್ರಮಾನಂದ ಗುರುದೇವ ಶರಣು, ಗೌವಾರ ಕ್ಷೇತ್ರ ಗುರುವೇ ಬೆಳಗಾಯಿತೇಳು, ಗೌವಾರ ಕ್ಷೇತ್ರ ಗುರುವೇ ಬೆಳಗಾಯಿತೇಳು. ತ್ರಿವಿಕ್ರಮಾನಂದರ ಜನನ. ಸುತ್ತಲ ಹತ್ತೂರಿಗೆ ಧರ್ಮಾಚರಣೆಗೆ ಹೆಸರಾಗಿದ್ದ ಮನೆತನ ಕೃಷ್ಣ ಭಟ್ಟರದು. ಕೃಷ್ಣ ಭಟ್ಟರೆಂದರೆ ಗ್ರಾಮದವರಿಗೆಲ್ಲ ಅಪಾರ ಗೌರವ ಮತ್ತು ಪ್ರೀತಿ. ಶಾಸ್ತ್ರ ಮತ್ತು ಜ್ಯೋತಿಷ್ಯಗಳಲ್ಲಿ ಪ್ರಾವೀಣ್ಯ ಹೊಂದಿದ್ದ ಕೃಷ್ಣ ಭಟ್ಟರು ನೋವಿನಿಂದ ನೊಂದ ಹೃದಯಗಳಿಗೆ ಕಾಮಧೇನುವೇ ಆಗಿದ್ದರು. ಕೃಷ್ಣ ಭಟ್ಟರ ಧರ್ಮಪತ್ನಿ ರಂಗಮಾಂಬೆಯವರು. ಮನೆತನದ ಹೆಸರು ಬೆಳಗಿಸುವಲ್ಲಿ ಕೃಷ್ಣ ಭಟ್ಟರ ಪಾತ್ರವಿದ್ದರೆ ಮನೆಯ ಹೆಸರು ಬೆಳಗಿಸಿದ್ದು ರಂಗಮಾಂಬೆಯವರು. ಕೃಷ್ಣ ಭಟ್ಟರು ಮತ್ತು ರಂಗಮಾಂಬೆಯವರ ಕುಟುಂಬ ಸಜ್ಜನರು, ಸಂಪ್ರದಾಯ ನಿಷ್ಠರು ಆಗಿದ್ದರು. ಮೇಲಾಗಿ ಮನೆಗೆ ಬಂದವರ ಕಷ್ಟ ಕಾರ್ಪಣ್ಯಗಳ ಆಲಿಸಿ ಅವರ ಮನ ಗೆಲ್ಲುತ್ತಿದ್ದರು. ಮನೆತನ, ಐಶ್ವರ್ಯ, ಹೆಸರು, ಆರೋಗ್ಯ ಎಲ್ಲವೂ ಕೃಷ್ಣ ಭಟ್ಟ ದಂಪತಿಗಳಿಗೆ ಪ್ರಾಪ್ತವಿದ್ದರೂ ನೆಮ್ಮದಿಯ ನಿಟ್ಟುಸಿರುಗೊಂದು ಕೊರಗು ಕಾಡಿತ್ತು. ಹುಟ್ಟಿದ ಮಕ್ಕಳೆಲ್ಲವೂ ಮಡಿಲ ತ್ಯಜಿಸುತ್ತಿದ್ದವು. ಅಕಾಲ ಮೃತ್ಯುವಿನ ಆಟ ನಡೆದದ್ದು ಒಂದೆರಡು ಬಾರಿಯಲ್ಲ. 10 ಮಕ್ಕಳ ಹೆತ್ತ ತಾಯಿಯ ಮಡಿಲು 10 ಬಾರಿಯೂ ಬರಿದಾಗಿತ್ತು. ಹೀಗೆ ಬದುಕೇ ಬರಬಂದ ನಾಡಿನಂತಾಗಿ ಕಣ್ಣೀರೊಂದೇ ಶಾಶ್ವತವಾಗಿರಲು 11ನೆಯ ಮಗು ಮಡಿಲ ಜೊತೆ ಮನಸ್ಸನ್ನೂ ತುಂಬಿತ್ತು. ಮಗುವಿಗೆ ನಾಮಕರಣವಾಯಿತು. ಸುಬ್ರಹ್ಮಣ್ಯನೆಂದು ಹೆಸರಿಟ್ಟರು. ಮಗುವಿನ ಬೆಳವಣಿಗೆಯ ಜೊತೆಯಲ್ಲಿ ದಂಪತಿಗಳಿಗೆ ವಂಶವೃದ್ಧಿಯ ಧನ್ಯತೆಯೂ ಮನೆ ಮಾಡಿತ್ತು. ಈ ಧನ್ಯತೆ ಹೆಚ್ಚು ಕಾಲ ಉಳಿದಂತೆ
ಕಾಣಲಿಲ್ಲ. ಅಕಾಲ ಮೃತ್ಯುವಿನ ನಾದ ಮತ್ತೊಮ್ಮೆ ಕೇಳಿಸಿದಂತಾಗಿತ್ತು. ಜ್ವರವೊಂದು ಸಾವಾಗಿ ಬಂದು ಮನೆಯ ಬಾಗಿಲಿಗೆ ನಿಂತಿತು. ಸುಬ್ರಹ್ಮಣ್ಯನ ಅಗಲಿಕೆ ತಂದೆ ತಾಯಿಯರ ಎದೆಯೊಡಿಸಿತ್ತು. 10 ಬಾರಿಯ ನೋವಿನ ಪ್ರವಾಹ ತಡೆದಿದ್ದ ದಂಪತಿಗಳಿಗೆ ಈ ಬಾರಿಯ ನೋವು ನುಂಗಲಾರದ ಸ್ಥಿತಿ. ನಿರ್ಧಾರವೊಂದ ಮಾಡಿದರು. ಜೀವ ತ್ಯಾಗದ ನಿರ್ಧಾರವದು. ಮನಗಳು ಭಾರವಾಗಿರಲು ಈ ನಿರ್ಧಾರವೇ ಸರಿ ಎನಿಸಿತು. ಸತ್ತ ಮಗುವಿನ ದೇಹದ ಜೊತೆ ಮನೆಯ ಹೊಸ್ತಿಲ ದಾಟಿದರು. ಅವರ ಪಯಣ ನಿಂತದ್ದು ಕೃಷ್ಣೆಯ ದಂಡೆಯ ಮೇಲೆ. ಜೀವತ್ಯಾಗದ ಭರದಲ್ಲಿದ್ದ ದಂಪತಿಗಳಿಗೆ ಕೃಷ್ಣೆ ಮತ್ತೆ ಮಡಿಲುಡಿಯ ತುಂಬುವಳೆಂಬ ಊಹೆಯೂ ಇರಲಿಲ್ಲ. ಆಗ ಭಗೀರಥನ ಭಕ್ತಿಗೆ ಮೆಚ್ಚಿ ಭುವಿಗಿಳಿದಿದ್ದಳು ಗಂಗೆ. ಕೃಷ್ಣ ಭಟ್ಟ ದಂಪತಿಗಳ ಮನಗಳ ತುಂಬಲು ತಾನೇ ಮೈದುಂಬಿ ಹರಿದಂತಿತ್ತು. ಈಗ ಕೃಷ್ಣ ಭಟ್ಟರು ಮುಂದಿನ ದಡದಿಂದ ಯತಿಗಳೊಬ್ಬರು ತಮ್ಮೆಡೆಗೆ ಹೆಜ್ಜೆ ಹಾಕುತ್ತಿದ್ದುದ ಕಂಡರು. ಯತಿಗಳು ಹತ್ತಿರ ಬಂದಾಗ ಕೃಷ್ಣ ಭಟ್ಟರಿಗೆ ಅರಿವಾಯಿತು, ಮುಂದೆ ಬರುತ್ತಿರುವುದು ತ್ರಿವಿಕ್ರಮ ಯತಿಗಳೆಂದು. ತ್ರಿವಿಕ್ರಮ ಯತಿಗಳು ಮುಂದೆ ನಿಂತಾಗ ಕೃಷ್ಣೆಯೇ ಯತಿಗಳ ಕಳುಹಿಸಿದಂತಿತ್ತು. ತಪಸ್ವಿಗಳ ಆಗಮನ ಮನದ ಭಾರವ ಇಳಿಸಿತ್ತು. ಯೋಗಿಗಳ ದೃಷ್ಟಿಯ ಪ್ರಭಾವ ಸುತ್ತಲಿನ ವಾತಾವರಣವೇ ಜಾಗೃತಗೊಂಡಿತ್ತು. ದಂಪತಿಗಳು ಮೂಕವಿಸ್ಮಿತರಾಗಿದ್ದರು. ಮುಂದಿದ್ದ ತಪಸ್ವಿಗಳ ಕಂಡು ಧ್ವನಿಯೇ ನಿಂತಿತ್ತು. ನಡೆದ ಘಟನೆಗಳ ವಿವರಿಸುವ ಮೊದಲೇ ಯೋಗಿಗಳ ಆಂತರ್ಯಕ್ಕೆ ಎಲ್ಲವೂ ತಿಳಿದಿತ್ತು. ಯತಿಗಳು ಕಾರುಣ್ಯದಿಂದ ಕಣ್ಣಾಡಿಸಿದರು ಮೃತ ಸುಬ್ರಹ್ಮಣ್ಯನ ಮೇಲೆ. ಕಣ್ಮುಚ್ಚಿದ್ದ ಮಗುವು ಕಣ್ತೆರೆಯಿತು. ಯತಿಗಳ ಕಾರುಣ್ಯ ಇಷ್ಟಕ್ಕೆ ಸೀಮಿತವಾಗಿರಲಿಲ್ಲ. ಅವರ ಮುಂದಿನ ಮಾತಾಗಿದ್ದು, ನಾನು ನಿಮ್ಮ ಮಗನಾಗಿ ಹುಟ್ಟುವೆ, ಅದು ಈ ದೇಹತ್ಯಾಗದ ಅನಂತರ. ದಂಪತಿಗಳಿಗೆ ಸತ್ತ ಮಗುವಿಗೆ ಜೀವ ಬಂದಾಗಲೇ ಜೀವ ಸ್ವರ್ಗವಾಗಿತ್ತು. ತಪಸ್ವಿಗಳ ಮಾತು ಮುಂದುವರೆಯಿತು. ತಮ್ಮ ಮರುಹುಟ್ಟುವಿನ ನಿಖರತೆಯನ್ನು ಬಹಿರಂಗಪಡಿಸಿದರು. ಹುಟ್ಟುವ ಮಗುವಿಗೆ ಕಿವಿಯಲ್ಲಿ ಬಿಲ್ವದಂತಿರುವ ರಂಧ್ರವಿರುತ್ತದೆ ಎಂದು. ಇಂದು ಕೃಷ್ಣೆಯ ದಂಡೆಯ ಮೇಲೆ ಸ್ವರ್ಗವೇ ಧರೆಗೆ ಇಳಿದಂತಾಗಿತ್ತು. ಈ ಘಟನೆಯ ಮರುವರುಷವೇ ಕಕಮರೆಯ ರಾಮತೀರ್ಥದಲ್ಲಿ ತ್ರಿವಿಕ್ರಮಯತಿಗಳ ದೇಹತ್ಯಾಗವಾಯಿತು. ತ್ರಿವಿಕ್ರಮಯತಿಗಳ ಮಾತು ಸುಳ್ಳಾಗಲಿಲ್ಲ. ಅವರ ದೇಹತ್ಯಾಗವಾಗುತ್ತಿದ್ದಂತೆ ಇತ್ತ ರಂಗಮಾಂಬೆ ಮಗುವೊಂದಕ್ಕೆ ಜನ್ಮ ನೀಡಿದರು. ಜಗದೋದ್ಧಾರನ ಆಡಿಸಿದಳೆ ಶೋದೆ, ಜಗದೋದ್ಧಾರನ ಆಡಿಸಿದಳೆ ಶೋದೆ, ಜಗದೋದ್ಧಾರನ ಜಗದೋದ್ಧಾರನ ಮಗನೆಂದು ತಿಳಿಯೂತ, ಜಗದೋದ್ಧಾರನ ಮಗನೆಂದು ತಿಳಿಯೂತ. ಯತಿಗಳ ಮಾತು ಸತ್ಯವಾಗಿತ್ತು. ಕಿವಿಯಲ್ಲಿ ರಂಧ್ರ ಮಗುವಿನ ಹುಟ್ಟಿನ ಜೊತೆ ಇತ್ತು. ದಂಪತಿಗಳು ಹುಟ್ಟಿದ ಮಗುವಿಗೆ ತ್ರಿವಿಕ್ರಮ ಎಂದು ಹೆಸರಿಟ್ಟರು. ಮಹಾತ್ಮನೇ ಮಗುವಾಗಿ ಹುಟ್ಟಿದಾಗ ಧನ್ಯತೆಯ ಭಾವವೇ ಮನವ ತುಂಬಿತ್ತು. ಗುರು ದೀಕ್ಷೆ. ತ್ರಿವಿಕ್ರಮರು ಬೆಳೆಯುತ್ತಿದ್ದಂತೆ ವಿದ್ಯಾರ್ಜನೆಯ ಒಲವೂ ಬೆಳೆಯಿತು. ಸಗರನಾಡಿನಲ್ಲಿ
ವಿದ್ಯೆಗೆ ಕೊರತೆ ಇರಲಿಲ್ಲ. ಘನಪಾಂಡಿತ್ಯರೇ ದೇಶದ ತುಂಬ ಸಗರನಾಡಿನ ಕೀರ್ತಿಯ ಹರಿಸಿದ ಕಾಲವದು. ಸಗರನಾಡಿನ ಶ್ರೇಷ್ಠ ವಿದ್ವಾಂಸರುಗಳಲ್ಲಿ ತ್ರಿವಿಕ್ರಮರಿಗೆ ವೇದ, ವಿಜ್ಞಾನ, ವೈದ್ಯ, ವ್ಯಾಕರಣದ ಪಾಠಗಳಾದವು. ಇಷ್ಟರಲ್ಲಾಗಲೇ ತ್ರಿವಿಕ್ರಮರ ತಂದೆ ತಾಯಿಯರು ಸ್ವರ್ಗಸ್ಥರಾಗಿದ್ದರು. ತ್ರಿವಿಕ್ರಮರು ಅದೇ ನೋವಿನ ಭಾರದಲ್ಲೇ ತಮ್ಮ ಶಿಕ್ಷಣವನ್ನು ಮುಂದುವರೆಸಿದರು. ತ್ರಿವಿಕ್ರಮರಿಗೆ ಆಂತರ್ಯದ ಜ್ಯೋತಿ ಬೆಳಕಾದದ್ದು ಇದೇ ಸಮಯ. ಸಾಧನೆಗೆ ಗುರು ಬೇಕೆನಿಸಿತು. ಗುರುವ ಹುಡುಕುವ ಪಯಣ ನಿಂತದ್ದು ಸಿಂಧಗಿಯಲ್ಲಿ. ಸಿಂಧಗಿ ಎಂದರೆ ನಾಥ ಸಂಪ್ರದಾಯದ ರಾಮನಾಥರು ನೆಲೆ ನಿಂತಿದ್ದ ಪವಿತ್ರ ತಾಣವದು. ಗುರು ರಾಮನಾಥರು, ಸದ್ಗುರುನಾಥರು, ಭೀಮಾಶಂಕರರು, ಜಕ್ಕಪ್ಪಯ್ಯನವರು, ಅಪ್ಪಯ್ಯನಾಥರು. ಸಿಂಧಗಿಯ ಗುರು ಅಪ್ಪಯ್ಯನಾಥರಲ್ಲಿ ತ್ರಿವಿಕ್ರಮರು ಸೇವಾನಿರತರಾದರು. ಗುರು ಕರುಣೆಯ ಬೇಡಿದರು. ತ್ರಿವಿಕ್ರಮರು ಗುರುವಿನ ಕುರಿತು ಅನೇಕ ಕೃತಿಗಳನ್ನು ರಚಿಸಿದರು. ತ್ರಿವಿಕ್ರಮರ ಅಂತರಂಗವ ಅರಿತ ಗುರು ಅಪ್ಪಯ್ಯನಾಥರು ಜ್ಞಾನ ದೀಕ್ಷೆಯ ನೀಡಿದರು. ತ್ರಿವಿಕ್ರಮ ಯೋಗಿಗಳ ಪುನರಾವತಾರವೇ ಆಗಿದ್ದ ತ್ರಿವಿಕ್ರಮರಿಗೆ ಅಪ್ಪಯ್ಯನಾಥರು ಜ್ಞಾನ ದೀಕ್ಷೆಯ ನೀಡಿದ ಸಂದರ್ಭ ಆದಿಯೋಗಿ ಆದಿನಾಥರ ಸಂಗಮವಾದಂತಿತ್ತು. ಕಾಲ ಕಳೆದಂತೆ ಜ್ಞಾನ ದೀಕ್ಷೆ ಜ್ಞಾನ ದೀಪ್ತಿಯಾಗಿ ಬದಲಾದ ಸಂದರ್ಭ. ಶಾಂತ ಮನಸ್ಸು ಸಾಧನೆಗೆ ಏಕಾಂತವ ಬಯಸಿದ ಕಾಲವದು. ಆದರೆ ಗುರುವಿನ ಆದೇಶ ಬೇರೆಯಾಗಿತ್ತು. ತ್ರಿವಿಕ್ರಮರಿಗೆ ವಿವಾಹ ಬಂಧನದ ಆಜ್ಞೆಯಾಗಿತ್ತು. ಮನಸ್ಸು ಒಪ್ಪಿರಲಿಲ್ಲ. ಆದರೆ ಗುರುವಿನ ಆದೇಶ ಮೀರುವಂತಿರಲಿಲ್ಲ. ತ್ರಿವಿಕ್ರಮರ ದೃಷ್ಟಿಗೆ ಅದಾಗಲೇ ಕಂಡದ್ದು ಮದುವೆಯಾಗಿ ಸಂತಾನವಾದರೆ ಮಗು ಉಳಿದೀತು, ಇಲ್ಲ ತಾಯಿ, ಇಬ್ಬರಲ್ಲೊಬ್ಬರು. ಆದರೆ ಅವರ ಗುರುವೇನು ಕಂಡಿದ್ದರು? ಭವಿಷ್ಯದ ಭವ್ಯತೆ. ತ್ರಿವಿಕ್ರಮರು ಗುರುವಾಕ್ಯ ಪರಿಪಾಲಿಸಿದರು. ವಿವಾಹವಾಯಿತು. ವಿವಾಹ ನಂತರ ಕಾಲ ಕಳೆದಂತೆ ಸುಂದರ ಶಿಶುವೊಂದರ ಜನನ ಸಂಭ್ರಮ. ಸುಂದರ ಶಿಶುವಿಗೆ ಶಂಕರನೆಂದು ಹೆಸರಿಟ್ಟರು ತ್ರಿವಿಕ್ರಮರು. ತ್ರಿವಿಕ್ರಮರಿಗೆ ಹಿಂದೆಯೇ ಭಾಸವಾಗಿದ್ದ ಘಟನೆ ಈಗ ನಿಜ ಭಾವದೊಳೆ ನಡೆದಿತ್ತು. ಮಗುವು ಉಳಿದಿತ್ತು. ತಾಯಿ ಇನ್ನಿಲ್ಲವಾಗಿದ್ದರು. ಮಗುವಿನ ಮಂದಹಾಸದಲ್ಲೇ ತಾಯಿ ಸೇರಿದ್ದರು. ತ್ರಿವಿಕ್ರಮರು ಮಗುವಿಗೆ ತಾಯ್ತನದ ಆರೈಕೆಯ ಕೊರತೆಯಾಗಬಾರದೆಂದು ತಮ್ಮ ಭಕ್ತರೊಬ್ಬರ ಮನೆಯಲ್ಲಿ ಶಂಕರರ ಬೆಳವಣಿಗೆಗೆ ನಿರ್ಧರಿಸಿದರು. ಗುರುಕಾರುಣ್ಯದ ಜೊತೆ ಗುರುಪುತ್ರರ ಆರೈಕೆಯ ಭಾಗ್ಯ ಬೇಡನೆನ್ನುವನೇ ಭಕ್ತ? ನಾಥರ ಮಗುವಿಗೆ ಅನಾಥ ಭಾವ ಮೂಡುವುದೆಲ್ಲಿಂದ? ತ್ರಿವಿಕ್ರಮ ಯಾತ್ರೆ ಪ್ರಾರಂಭವಾಯಿತು. ಏಕಾಂತವ ಅರಸಿ ತ್ರಿವಿಕ್ರಮ ಯಾತ್ರೆ ನಿಂತದ್ದು ಅಣುಮಲ್ಲೇಶ್ವರನ ಸಮೀಪದಲ್ಲಿದ್ದ ಗುಹೆಯೊಂದರ ಬಳಿ. ಗುಹೆ ಕೈಬೀಸಿ ತ್ರಿವಿಕ್ರಮರ ಕರೆದಂತಿತ್ತು. ತ್ರಿವಿಕ್ರಮರು ಗುಹೆಯ ಒಳ ನಡೆದರು. ಧ್ಯಾನಾಸಕ್ತರಾದರು. ತ್ರಿವಿಕ್ರಮರ ಮನ ತ್ರಿವಿಕ್ರಮ ನಮನದೆಡೆ. ಬ್ರಹ್ಮಾಂಡದೊಳ ಬ್ರಹ್ಮನಾದವ ಅರುಹಿ ಯೋಗಿತಾ ನಡೆದದ್ದು ಕಲ್ಲು ಬಂಡೆಗಳ ಗುಹೆಯೊಳಗೆ. ಮರುಮಾತಾಡಿ ಗುಹೆಯೇ ಕೇಳಿದಂತಿತ್ತು, ನೀ ಬೆಳಕ ಹುಡುಕಲು ಬಂದೆಯೋ ಇಲ್ಲ ಬೆಳಕ ಹರಿಸಲು. ಸುದೀರ್ಘ 7 ವರ್ಷಗಳ ನಂತರ ತ್ರಿವಿಕ್ರಮರು ಗುಹೆಯಿಂದ ಹೊರಬಂದರು.
ಆಗ ತ್ರಿವಿಕ್ರಮ ಯಾತ್ರೆ ನಡೆದದ್ದು ಏಕಾಂತವ ಅರಸಿ. ಈಗ ಏಕಾಂತವೇ ತ್ರಿವಿಕ್ರಮ ಯಾತ್ರೆಯಾಗಿತ್ತು. ತ್ರಿವಿಕ್ರಮರು ಹೊರಬಂದ ಸಂದರ್ಭ. ವೇದ, ವಿಜ್ಞಾನ, ವೈದ್ಯ, ವ್ಯಾಕರಣಗಳು ಒಂದೇ ದೇಹದಲ್ಲಿ ಕಂಡಂತೆ ಚತುರ್ಮುಖ ತೇಜಸ್ಸದು ಬ್ರಹ್ಮ ತೇಜಸ್ಸು. ಗುರು ಮಹಾರಾಜ ಗುರು ಗುರು ಮಹಾರಾಜ ಗುರು ಗುರು ಮಹಾರಾಜ ಗುರು ಗುರು ಮಹಾರಾಜ ಗುರು ಮಹಾರಾಜ ಗುರು ಮಹಾರಾಜ ಗುರು ಗುರು ಮಹಾರಾಜ ಗುರು ಜಯ ಜಯ ಪರಬ್ರಹ್ಮ ಸದ್ಗುರು ಪರಬ್ರಹ್ಮ ಸದ್ಗುರು ಪರಬ್ರಹ್ಮ ಸದ್ಗುರು. ಎದುರಿಗಿದ್ದವರ ಅಂತರಂಗವನ್ನೂ ಶುದ್ಧಿಗೊಳಿಸುವ ಕರುಣಾದೃಷ್ಟಿ ತ್ರಿವಿಕ್ರಮರದಾಗಿತ್ತು. ಕಲ್ಲು ಬಂಡೆಗಳ ಗುಹೆಯಿಂದೆದ್ದ ಬೆಳಕದು. ಕಲ್ಲಿನಂತಿರುವ ಮನಗಳ ಸೀಳಿ ಕತ್ತಲೆಯನ್ನೇ ಹೊಡೆದೋಡಿಸುವಂತಿತ್ತು. ತ್ರಿವಿಕ್ರಮರದು ಚತುರ್ಮುಖ ತೇಜಸ್ಸದು. ಒಂದೆಡೆ ನಿಲ್ಲಲು ಬಿಡಲಿಲ್ಲ. 4 ದಿಕ್ಕುಗಳೇ ದಿಕ್ಕೆಡುವಂತೆ ತ್ರಿವಿಕ್ರಮರು ಊರೂರ ಸಂಚರಿಸಿದರು. ಹಳ್ಳಿ ಹಳ್ಳಿಗಳಲ್ಲಿ ಪ್ರವಚನಧಾರೆಗಳ ನಡೆಸಿದರು. ಭ್ರಾಂತಿಯಲ್ಲಿದ್ದವರಿಗೆ ಮರಳಿ ಕಾಂತಿಯ ಕೊಟ್ಟು, ತನುಮನ ಸೋತವರಿಗೆಲ್ಲ ಮರಳಿ ಶಾಂತಿಯ ನಿಟ್ಟು, ಹೀಗೇ ಸಾಗಿತು ತ್ರಿವಿಕ್ರಮರ ಯಾತ್ರೆ. ವಿಜಯ ಯಾತ್ರೆಯದು. ಸೋತವರನ್ನೆಲ್ಲ ಗೆಲ್ಲಿಸುವ ಪರಮ ಪ್ರಾಪ್ತಿಯದು. ಭಕ್ತ ಜನಗಳ ಮನದ ನಾಥರು ತ್ರಿವಿಕ್ರಮರು. ಕರುವ ಹುಡುಕಿ ಬಂದು ತಾಯಿಗೋವು ತಾ ಹಾಲುಣಿಸುವಂತೆ ಶಿಷ್ಯರು ಕೇಳದೆ ಹೇಳದೇ ಇದ್ದರೂ ಅವರೆಲ್ಲ ತೊಳಲಾಟಗಳ ಇಲ್ಲವಾಗಿಸುತ್ತಿದ್ದರು. ಹಳ್ಳಿಯೊಂದರಲ್ಲಿ ತ್ರಿವಿಕ್ರಮರ ಪ್ರವಚನಧಾರೆ ಸಾಗಿತ್ತು. ಅಸಂಖ್ಯ ಜನರು ಸೇರಿದ್ದರು. ಆದರೆ ವ್ಯಕ್ತಿಯೊಬ್ಬ ಸಂಕುಚಿತ ಭಾವದಿಂದ ಎಲ್ಲರಿಂದ ದೂರ ಮೂಲೆಯೊಂದರಲ್ಲಿ ನಿಂತಿದ್ದ. ಅವನದೋ ಯಾರೂ ಕೇಳಲಾಗದ, ಯಾರಿಗೂ ಹೇಳಲಾಗದ ನೋವು. ಭಯಂಕರ ರೋಗದಿಂದ ತತ್ತರಿಸಿದ್ದ ಅವನ ನೋವ ತ್ರಿವಿಕ್ರಮರು ಅರಿತರು. ಹತ್ತಿರ ಕರೆದರು. ಔಷಧಿಯ ಭಸ್ಮದುಂಡೆಯೊಂದ ಅವನ ಕೈಗಿಟ್ಟರು. ಮುಂದೆ ಸಾಗಿದರು. ಕೆಲವು ದಿನಗಳ ನಂತರ ತನಗೆ ಭಯಂಕರ ರೋಗವಿತ್ತೆನ್ನುವುದನ್ನೇ ಅವನು ಮರೆತಿದ್ದ. ತ್ರಿವಿಕ್ರಮರ ಕರುಣೆ ಸಿಹಿ ನೀರಿನ ಸರೋವರದಂತಿತ್ತು, ಬಾಯಾರಿದವರಿಗೆಲ್ಲ ದಾಹವ ತೀರಿಸುವಂತೆ. ತ್ರಿವಿಕ್ರಮರು ಗಂಭಾರಕ್ಕೆ ಬಂದರು. ಬಹಿರಂಗ ಯಾತ್ರೆಗಳ ನಿಲ್ಲಿಸುವ ಮನಸ್ಸಾಗಿತ್ತು. ಅಂತರಂಗವೇ ಆಕಾಶವಾಗಿತ್ತು. ಶಿಷ್ಯರೆಲ್ಲರ ಕರೆದರು. ಸನ್ಯಾಸವ ಸ್ವೀಕರಿಸಿದರು. ತ್ರಿವಿಕ್ರಮಾನಂದ ಸರಸ್ವತಿ ಎಂಬ ಯೋಗ ಪಟ್ಟವನೇರಿದರು. ನ ಕರ್ಮಣಾ ನ ಪ್ರಜಯಾ ಧನೇನ ತ್ಯಾಗೇನೈಕೆ ಅಮೃತತ್ವಮಾನಶುಃ ಪರೇಣ ನಾಕಂ ನಿಹಿತಂ ಗುಹಾಯಾಂ ವಿಭ್ರಾಜತೆ ತತ್ಯತಯೋ ವಿಶಂತಿ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥಾಃ ಸನ್ಯಾಸ ಯೋಗಾತ್ ಯಥಯಃ ಶುದ್ಧ ಸತ್ವಾಃ ತೇ ಬ್ರಹ್ಮಲೋಕೆ ತು ಪರಾಂತಕಾಲೇ ಪರಾಮೃತಾತ್ ಪರಿಮುಚ್ಯಂತಿ ಸರ್ವೇ
दह्रं विपापं परमेष्मभूतं यत्पुण्डरीकं पुरमत्यसर्गस्तम् तत्रापि दह्रं गगनं विशोकस्तस्मिन् यदन्तस्तदुपासितव्यम् यो वेदादौ स्वरः प्रोक्तो वेदान्ते च प्रतिष्ठितः तस्य प्रकृतिलीनस्य यः परः स महेश्वरः ॐ शान्ति शान्ति शान्ति. ಅಂತರಂಗದ ಆಕಾಶ ಅವಕಾಶವ ಬೇಡಿತ್ತು. ಶ್ರೀ ತ್ರಿವಿಕ್ರಮಾನಂದ ಸರಸ್ವತಿ ಸ್ವಾಮಿಗಳವರು ಅಂತರ್ಧಾನರಾದರು. ಸದ್ಗುರು ಶ್ರೀ ತ್ರಿವಿಕ್ರಮಾನಂದ ಸರಸ್ವತಿಗಳು ನೆಲೆ ನಿಂತ ಗಂಭಾರ ಸುಕ್ಷೇತ್ರ ಗಂಭಾರವಾಯಿತು.